ಹೀಗಾಗಿ ನೀವೆಲ್ಲರೂ ಎಷ್ಟು ಜನ ಇಲ್ಲಿ ಸೇರಿರ್ತೀರಿ, 106 ಜನ ಸೇರಿದ್ದೀರಿ. ನಿಮ್ಮೆಲ್ಲರಿಗೂ ಆ ಯೋಗಾಸನ ಏನಿದೆಯಲ್ಲ, ನೀವೆಲ್ಲರೂ ಆ ಯೋಗವನ್ನು ಮಾಡಬೇಕು, ತುಂಬ ಒಳ್ಳೆಯ ಆರೋಗ್ಯ ಸಿಗುತ್ತೆ ಅಂತ ನಮ್ಮೆಲ್ಲರ ನಂಬಿಕೆ. ಅದೇ ರೀತಿ ನಮ್ಮ ನ್ಯಾಷನಲ್ ಕಾಲೇಜ್, ಇದೆಲ್ಲ ನಾನು ಓದಿದ್ದೀನಿ, ಎಷ್ಟೋ ಜನರು ಈ ಕಾಲೇಜಲ್ಲಿ ಓದಿರೋರು. ಈ ಒಂದು ಬಹಿರಂಗವಾದ ಒಂದು ಜಾಗ, ಇದು ಬಹಳ ಉನ್ನತವಾದ ಒಂದು ಜಾಗ. ಈ ಜಾಗದಲ್ಲಿ ನೋಡಿ ಎಷ್ಟು ಜನ ಆಟ ಆಡ್ತಾ ಇದ್ದಾರೆ, ನಾವುಗಳೆಲ್ಲ ಯೋಗ ಮಾಡ್ತಾ ಇದ್ದೀವಿ. ಸೊ ನಮ್ಮ ನ್ಯಾಷನಲ್ ಕಾಲೇಜ್, ಈ ಕಾಲೇಜಲ್ಲಿ ನಾನು ಓದಿದ್ದವನು. ಸೊ ನಮ್ಮ ಕಾಲೇಜ್ಗೆ ನಾವು ಯಾವತ್ತಿದ್ರೂ ಅಭಿನಂದಿಸ್ತೀವಿ, ಯಾಕಂದರೆ ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಕಾಲೇಜಸ್ ಇನ್ ದಿ ಸಿಟಿ. ಮುಂದೆ ಹೋಗ್ತಾ ಈ ನಮ್ಮ ಕಾರ್ಯಕ್ರಮ, ಸ್ಪೆಷಲಿ ಈ ಯೋಗದ ದಿನ, ನಾವೆಲ್ಲರೂ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಹೆಣ್ಮಕ್ಳಿದ್ದಾರೆ. ನನಗೆ ಬಹಳ ಸಂತೋಷ ಆಯಿತು. ಇಷ್ಟೊಂದು ಹೆಣ್ಮಕ್ಳು ಬಂದು ಇಲ್ಲಿ ಯೋಗಾಸನ ಮಾಡ್ತಾರೆ ಅಂತ ಹೇಳಿದಾಗ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಥಿಂಗ್, ಬಹಳ ಸಂತೋಷ. ಅದೇ ರೀತಿ ಸಾಕಷ್ಟು ನಮ್ಮ ಗಂಡು ಮಕ್ಕಳು ಬಂದಿದ್ದಾರೆ, ಗಂಡಸರು ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ನಾನು ನಿಜವಾಗಲೂ ಹೃದಯಪೂರ್ವಕವಾಗಿ ಅಭಿನಂದಿಸ್ತೀನಿ. ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ. ಯೋಗ ಚೆನ್ನಾಗಿ ಮಾಡಿದ್ದೀವಿ ಎಲ್ಲರೂ. ಮುಂದಕ್ಕೆ ಸಾಕಷ್ಟು ಯೋಗ ಮಾಡಿ ನೀವೆಲ್ಲರೂ ಒಳ್ಳೆ ಶಕ್ತಿ ಬರುವಂಥ, ಯುಕ್ತಿ ಬರುವಂಥ, ಬುದ್ಧಿ ಬರುವಂಥ ಜನರಾಗಬೇಕು ಅಂತ ನಮ್ಮೆಲ್ಲರ ಆಸೆ. ನೀವೆಲ್ಲರೂ ಚೆನ್ನಾಗಿರಿ. ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ, ಇಂದು ರಥಸಪ್ತಮಿಯ ಪುಣ್ಯ ದಿವಸದ ಪ್ರಯುಕ್ತ ನಮ್ಮ ಗರುಡ ಫೌಂಡೇಶನ್ ಹಾಗೆ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ ಜಂಟಿಯಾಗಿ ಈ ಒಂದು 108 ಸೂರ್ಯ ನಮಸ್ಕಾರ ಹಾಗೆ ಆದಿತ್ಯ ಹೋಮವನ್ನು ನಮ್ಮ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ನೋಡ್ಬೋದು ತಾವು, ಸಾವಿರಾರು ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೆಣ್ಮಕ್ಳಿರ್ಬೋದು, ಶಾಲಾ ಕಾಲೇಜು ಮಕ್ಕಳಿರ್ಬೋದು, ಹಾಗೆ ನಮ್ಮ ಕಾರ್ಯಕರ್ತರು ಇರ್ಬೋದು. ಬಹಳ ಸಂತೋಷದಿಂದ ಈ ಒಂದು ಚಳಿನಲ್ಲೂ ಕೂಡ ಬಂದು ಎಲ್ಲರೂ ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಆ ಸೂರ್ಯ ತನ್ನ ಪಥವನ್ನು ಬದಲಿಸ್ತಾನೆ ಅಂತ ಹೇಳ್ತಾರೆ ಇವತ್ತು. ಅಂದರೆ ಚಳಿ ಎಲ್ಲ ಹೋಗಿ ಮತ್ತೆ ನಾವು ಉತ್ತರಾಯಣಕ್ಕೆ ಕಾಲಿಡ್ತಾ ಇದ್ದೀವಿ. ಸೊ ಹಾಗಾಗಿ ಸೂರ್ಯ ಪಥ ಬದಲಾಯಿಸುವಂಥ ಈ ದಿನದಲ್ಲಿ ನಮ್ಮ ಮೋದಿಜಿಯವರು ಕೂಡ ಕರೆ ಕೊಟ್ಟಿದ್ದಾರೆ, ಯೋಗ ಮಾಡಬೇಕು, ಯೋಗ ಬಹಳ ಮುಖ್ಯ ಜನರಿಗೆ ಅಂತ. ಸೊ ಈ ಒಂದು ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ಅದರ ಆಗೋ ಬೆನಿಫಿಟ್ ಎಲ್ರಿಗೂ ಇವಾಗ ಮನವರಿಕೆ ಮಾಡಿಕೊಡೋದೇ ಇದರ ಉದ್ದೇಶ. ಸೊ ಹಾಗಾಗಿ ಎಲ್ಲರೂ ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮಲ್ಲಿ ಒಂದು ಬಹಳ ವಿಶಿಷ್ಟವಾದ ಒಂದು ರಥಸಪ್ತಮಿ ಅಂತ ಹೇಳ್ತೀವಲ್ಲ, ಆ ಒಂದು ಇದು ನಡೀತಾ ಇದೆ ಇವತ್ತು. ನಮ್ಮ ಎಲ್ಲ ಕಾರ್ಯಕರ್ತರು, ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರು, ಆಮೇಲೆ ಆಚೆ ಕಡೆಯವರು ಇಲ್ಲಿಗೆ ಬಂದು ಇವತ್ತು ಸೂರ್ಯ ನಮಸ್ಕಾರವನ್ನು ಮಾಡಿಸಿದ್ದೀವಿ. ಎಲ್ಲರೂ ಸೇರ್ಕೊಂಡು ಮಾಡಿದ್ದೀವಿ. ಇದು ಬಹಳ ಒಂದು ಸಂತೋಷದ ಒಂದು ಸಂಗತಿ. ಇದೇ ರೀತಿ ಪ್ರತಿ ವರ್ಷ ನಾವು ಒಂದೊಂದು ಥರ ಮಾಡಬೇಕು ಅಂತ ನಮ್ಮೆಲ್ಲರಿಗೂ ಆಸೆ ಏನೂ ಇದೆ, ಮಾಡ್ತೀವಿ.